ಸಂಪುಟ ವಿಸ್ತರಣೆಯ ಸಂಬಂಧ ಇವತ್ತು ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಮಂತ್ರಿ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಜಾತಿವಾರು ಅಸ್ತ್ರ ಪ್ರಯೋಗವನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಸಚಿವಾಕಾಂಕ್ಷಿಗಳಿಂದ ಜಾತಿವಾರು ಅಸ್ತ್ರ ಡಿಮ್ಯಾಂಡ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಹಿಂದೆ ಕೂಡ ಮೊದಲ ಪಟ್ಟಿಯನ್ನ ಅನೌನ್ಸ್ ಮಾಡಿದಾಗ್ಲೂ ಇದೇ ರೀತಿಯಾದಂತಹ ಜಾತಿವಾರು ಅಸ್ತ್ರ ಜೊತೆಗೆ ಪ್ರಾದೇಶಿಕವಾರು ಎಲ್ಲವನ್ನ ಲೆಕ್ಕಾಚಾರ ಹಾಕಿದ್ರು. ಸಚಿವ ಸ್ಥಾನಕ್ಕಾಗಿ ಕುರುಬ ಶಾಸಕರಿಂದ ಬೇಡಿಕೆ ಹೆಚ್ಚಾಗ್ತಿರೋದು. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಬೈರತಿ ಸುರೇಶ್ಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಕುರುಬ ಸಮುದಾಯಕ್ಕೆ ಮತ್ತೊಂದು ಸಚಿವ ಸ್ಥಾನ ಬೇಕು ಅಂತ ಬೇಡಿಕೆ. ಅದರಲ್ಲಿ ರಾಘವೇಂದ್ರ ಹಿಟ್ನಾಳ್, ಬಸವರಾಜ ಶಿವಣ್ಣನವರ ಮಧ್ಯೆ ಮೆಗಾ ಫೈಟ್ ನಡೀತಾ ಇದೆ. ದೆಹಲಿಗೆ ತೆರಳಿದ್ದಾರೆ ಆಕಾಂಕ್ಷಿ ರಾಘವೇಂದ್ರ ಹಿಟ್ನಾಳ್. ಹೈಕಮಾಂಡ್ ನಾಯಕರ ಭೇಟಿಗೆ ಹಿಟ್ನಾಳ್ ಇನ್ನಿಲ್ಲದ ಪ್ರಯತ್ನವನ್ನ ಮಾಡೋದಕ್ಕೂ ಮುಂದಾಗ್ತಿದ್ದಾರೆ. ಹಿರಿತನವನ್ನ ಪರಿಗಣಿಸಿ ಕೊಟ್ಟೇ ಕೊಡ್ತಾರೆ ಅನ್ನುವ ವಿಶ್ವಾಸದಲ್ಲಿ ಶಾಸಕ ಇರೋದು. ಒಂದು ಕಡೆ ಇಬ್ಬರ ನಡುವೆ ಜಾತಿವಾರು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೂ ಮುಂದಾಗಿರೋದು ರಾಘವೇಂದ್ರ ಹಿಟ್ನಾಳ್. ಕೊಪ್ಪಳದ ಶಾಸಕ, 2 ಬಾರಿ MLA ಆಗಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು. ಇನ್ನು ಬಸವರಾಜ ಶಿವಣ್ಣನವರು ಕೂಡ ಹಾವೇರಿಯವರು, 2 ಬಾರಿ ಇವರು ಕೂಡ ಆಯ್ಕೆಯಾಗಿದ್ದಾರೆ. ಜೊತೆಗೆ ಹಿರಿಯರು. ಹಾಗಾಗಿ ಇವರಿಬ್ಬರ ನಡುವೆ ಫೈಟ್ ನಡೀತಾ ಇರೋದು. ಈಗಾಗಲೇ ಅಹಿಂದ ನಾಯಕರನ್ನ ಸಚಿವರನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರದ ಸಂಬಂಧ ಕುರುಬ ಸಮುದಾಯಕ್ಕೆ ಆಲ್ರೆಡಿ ಇಬ್ಬರು ನಾಯಕರನ್ನ ಸೆಲೆಕ್ಟ್ ಮಾಡಿದ್ದಾಗಿದೆ. ಮತ್ತೆ ಇಬ್ಬರು ಆಕಾಂಕ್ಷಿಗಳು ಪೈಪೋಟಿಯಲ್ಲಿರುವುದು, ರೇಸ್ನಲ್ಲಿರುವುದು ಎಷ್ಟರ ಮಟ್ಟಿಗೆ ಆಯ್ಕೆಗೆ ಕಗ್ಗಂಟಾಗಿ ಪರಿಣಮಿಸಬಹುದು ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಪರವಾಗಿ ತಮ್ಮ ಬಣದಲ್ಲಿರುವಂಥ ಆಪ್ತ ಶಾಸಕರಿಗೆ ಮತ್ತೊಮ್ಮೆ ಸಚಿವ ಸ್ಥಾನಕ್ಕೆ ಮಣೆಯನ್ನು ಹಾಕಬೇಕು ಅಂತ ಪಟ್ಟಿಡಿದು ಕುಳಿತುಕೊಂಡ್ರೆ ಯಾವ ರೀತಿ ಲೆಕ್ಕಾಚಾರ ಆಗಬಹುದು ಅನ್ನೋದು ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ.